ಆದರೆ ಇಲ್ಲಿ ಮಿತಿ ಮೀರಿತ್ತು. 200 ಅಡಿ ಎತ್ತರದಲ್ಲಿ ಹಾಗೂ ಅದರ ವೇಗ 164 ನಾಟಿಕಲ್ ಮೈಲಿ ಅಂದರೆ 303 ಕಿಲೋಮೀಟರ್ ಪ್ರತಿ ಗಂಟೆಯ ವೇಗದಲ್ಲಿ ಇತ್ತು. ಅತಿಯಾದ ವೇಗದಿಂದ ಫ್ಲಾಪ್ಸ್ ಮೇಲೆ ಗಾಳಿಯ ಲೋಡ್ ಬಿತ್ತು. ಫ್ಲಾಪ್ 40ಯಿಂದ ಫ್ಲಾಪ್ 30ಗೆ ವಾಲಿತು. ಆಗ ವಿಮಾನದ ವೇಗ ಕೂಡ ಕುಗ್ಗಿತು. ಯಾವಾಗ ವಿಮಾನದ ವೇಗ ಕುಗ್ಗಿತೋ ಆಗ ಫ್ಲಾಪ್ 30ಗೆ ಸ್ವಿಚ್ ಮಾಡಬೇಕಾಗಿತ್ತು. ಆದರೆ ಹಾಗೆ ಮಾಡಲಿಲ್ಲ. ಆಗ ಫ್ಲಾಪ್ 40 ರೀಡಿಪ್ಲಾಯ್ಡ್ ಆಯಿತು. ಆ ಕ್ಷಣಕ್ಕೆ ವಿಮಾನ ನೆಲದ ತೀರಾ ಸಮೀಪದಲ್ಲಿತ್ತು. ಇಂತಹ ಸಮಯದಲ್ಲಿ ಫ್ಲಾಪ್ 40 ರೀಡಿಪ್ಲಾಯ್ಡ್ ಆದ ಕಾರಣ ದೀರ್ಘಕಾಲದ ಫ್ಲೋಟಿಂಗ್ ಮತ್ತು ತುಂಬ ಲೇಟಾಗಿ ಭೂಮಿಗೆ ತಾಕ್ತು. ಮೊದಲಿಗೆ ಬಲಗಡೆಯಲ್ಲಿರೋ ಚಕ್ರ ರನ್ವೇಗೆ ತಾಗಿ ವಿಮಾನ ಸ್ವಲ್ಪ ಮಟ್ಟಕ್ಕೆ ಬೌನ್ಸ್ ಆಗಿ ರನ್ವೇಗೆ ಇಳಿಯಿತು. ಆಗ ಕ್ಯಾಪ್ಟನ್ ರನ್ವೇಯನ್ನು ನೋಡಿದಾಗ 60% ರನ್ವೇ ಮುಗದೇ ಹೋಗಿತ್ತು. ಆಗ ಕ್ಯಾಪ್ಟನ್ ರಿವರ್ಸ್ ಥ್ರಸ್ಟ್ ಅನ್ನು ಸೆಲೆಕ್ಟ್ ಮಾಡಿ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ. ಆಗ ಎಲ್ಲ ಬ್ರೇಕಿಂಗ್ ಪ್ರೆಷರನ್ನು ಇನ್ಕ್ರೀಸ್